ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್‌ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ, ಇನ್ನೊಂದು ಲೈಫ್ ಸೈನ್ಸ್ ಕೋರ್ಸಿನ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಯಾವ್ದದು ಕೋರ್ಸ್ ಅಂತ ಕೇಳ್ಬೋದು ನೀವು. ಅದು ಯಾವ ಕೋರ್ಸ್‌ಪಾ ಅಂತಂದ್ರ ಬಿ.ಎಸ್ಸಿ ಇನ್ ಜುವಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವಿವತ್ತ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ನಾವು ಈ ಒಂದು ಕೋರ್ಸಿನ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂತ ಕೇಳಿದ್ರೆ, ಈ ವಿಡಿಯೋದಲ್ಲಿ ಈ ಒಂದು ಕೋರ್ಸ್ ಅಂತಂದ್ರೇನು? ಅದಾದ್ಮೇಲೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು? ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು? ಅದಾದ್ಮೇಲೆ ಈ ಒಂದು ಕೋರ್ಸ್ ಒಳಗಡೆ ಬರುವಂತಹ ಸಬ್ಜೆಕ್ಟ್‌ಗಳೆಲ್ಲ ಏನೆಲ್ಲ ಬರ್ತಾವು? ಅದಾದ್ಮೇಲೆ ಈ ಕೋರ್ಸನ್ನ ಮುಗಿಸಿದ ಮೇಲೆ ನಾವೇನೆಲ್ಲ ಜಾಬ್ ಅನ್ನ ಮಾಡ್ಬೋದು? ಅದರ ಜೊತೆಗೆ ಇದರ ಸ್ಯಾಲರಿ ಸ್ಕೇಲ್ ಏನು? ಇದರ ಒಂದು ಹೈಯರ್ ಎಜುಕೇಶನ್ ಅಂತೇಳಿ ಕಂಪ್ಲೀಟ್ ಆಗಿ ನಿಮ್ಗ ವಿತಿನ್ 10 ಮಿನಿಟ್ಸ್ ಒಳಗಡೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಹಾಗಾದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡಿದಿರೋ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ. ಇಲ್ಲಿ ಈ ಒಂದು ಕೋರ್ಸ್ ಅಂದ್ರ ಈ ಒಂದು ಬಿ.ಎಸ್ಸಿ ಜುವಾಲಜಿ ಅನ್ನೋ ಒಂದು ಕೋರ್ಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರುತ್ತೆ ಅಂತಂದ್ರ, ಜುವಾಲಜಿ ಅಂದ್ಗಳು ನಿಮ್ಗೆ ಗೊತ್ತಾಗಿರ್ಬೇಕು, ಇದು ಕಂಪ್ಲೀಟ್ ಆಗಿ ಅನಿಮಲ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತದ. ಅಂದ್ರ ಅನಿಮಲ್ಸ್ ಗಳನ್ನ ಯಾವ ತರ ನಾವು ಕೇರ್ ಟೇಕಿಂಗ್ ಮಾಡ್ತೀವಿ, ಅದರ ಫಿಸಿಯಾಲಜಿ ಬಗ್ಗೆ ಓದ್ತೀವಿ, ಅದಾದ್ಮೇಲೆ ಇದರ ಬಯಾಲಜಿ ಬಗ್ಗೆ ಓದ್ತೀವಿ, ಅದಾದ್ಮೇಲೆ ಅದರ ಎನ್ವೈರನ್ಮೆಂಟಲ್ ಬಗ್ಗೆ ಓದ್ತೀವಿ, ಅದಾದ್ಮೇಲೆ ಇಲ್ಲಿ ವೈಲ್ಡ್ ಲೈಫ್ ಬಗ್ಗೆ ಕೂಡ ನಾವು ಓದ್ತೀವಿ, ಅತಿ ಹೆಚ್ಚು ಓದ್ತೀವಿ. ಓಕೆ, ಇದು ಕಂಪ್ಲೀಟ್ ನಿಮ್ಗೆ ಇದರೊಳಗಡೆ ಬರುವಂತಹ ಬ್ಲೆಂಡ್ ಆಗಿರುವಂತಹ ಸಬ್ಜೆಕ್ಟ್ ಅಥವಾ ಒಂದು ಇನ್ಫಾರ್ಮೇಶನ್. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರ ನಮ್ಗೆ ಏನ್ ಎಲಿಜಿಬಿಲಿಟಿ ಇರಬೇಕು, ಅಥವಾ ನಾವು ಈ ಕೋರ್ಸ್ ಅನ್ನ ಮಾಡ್ಬೇಕಾ ನಮ್ಮ ವಿದ್ಯಾ ಅರ್ಹತೆ ಏನಿರ್ಬೇಕು ಅಂತ ಕೇಳ್ಬೋದು ನೀವು. ಸೊ ಇದನ್ನ ನೀವು ಮಾಡ್ಬೇಕಾದ್ರೆ ನಾವಿಲ್ಲಿ PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ನಮ್ಮ ಒಂದು ಕಾಂಬಿನೇಷನ್ ಏನಿರ್ಬೇಕಂತ ಕೇಳಿದ್ರೆ, ನಿಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನ ನೀವು ಮುಗಿಸಿರ್ಬೇಕು. ಅಂದಾಗ ನೀವು ಈ ಕೋರ್ಸ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಅಂದ್ರೆ ಈ ಒಂದು ಸ್ಟ್ರೀಮ್ಗಳು ಯಾವಪ್ಪ ಅಂತಂದ್ರೆ, PCMB ಆಗಿರ್ಬೋದು, ಅಥವಾ PCB ಆಗಿರ್ಬೋದು, ಅಥವಾ CBZ ಅಂತ ಬರ್ತೈತೆ ಒಂದು ಕಾಂಬಿನೇಷನ್, ಅದನ್ನು ಕೂಡ ತಗೊಂಡಾಗ ಕೂಡ ನೀವು ಈ ಕೋರ್ಸ್ನ ಮಾಡಬಹುದು. ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮಾಡ್ಲಿಕ್ಕೆ ನಮ್ಮ ಎಲಿಜಿಬಿಲಿಟಿ ಇರುವಂತಹ ಪರ್ಸೆಂಟೇಜ್ ಎಷ್ಟೇ ಅಂತ ಕೇಳ್ಬೋದು ನೀವು. ಸೊ ಪರ್ಸೆಂಟೇಜ್ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲೇ 50 to 55% ಅನ್ನ ಮಾಡಿರ್ಬೇಕು. ಅದು ಇನ್ಕ್ಲೂಡಿಂಗ್ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಗೇನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಇದಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ಎಂಟ್ರನ್ಸ್ ಎಕ್ಸಾಮ್ ಅನ್ನೋದಕ್ಕಿಂತ ನೀವು ಏನು ಪ್ರೀವಿಯಸ್ ಇಯರ್ ಅಂದ್ರೆ PUC ಒಳಗಡೆ ಏನು ನೀವು ಮೆರಿಟ್ ಅನ್ನ ಮಾಡಿರ್ತಿರಲ್ಲ, ಏನ್ ಪರ್ಸೆಂಟೇಜ್ ನ ಮಾಡಿರ್ತಿರಲ್ಲ, ಸೊ ಅದರ ಮೇಲೆ, ಅದರ ಬೇಸ್ ಮೇಲೆ ಜಾಸ್ತಿ ತಗೊಳ್ತಾರ. ಅದಾದ್ಮೇಲೆ ಒಂದಿಷ್ಟು ಯೂನಿವರ್ಸಿಟಿ ಅಥವಾ ಒಂದಿಷ್ಟು ಇನ್ಸ್ಟಿಟ್ಯೂಟ್ ಒಳಗೆ ಒಂದು ಎಂಟ್ರನ್ಸ್ ಎಕ್ಸಾಮ್ ಇರ್ತದೆ. ಏನ್ ಎಂಟ್ರನ್ಸ್ ಎಕ್ಸಾಮ್ ಅಂತಂದ್ರ, ಈ ಒಂದು CUT ಅಂತ ಒಂದು ಎಂಟ್ರನ್ಸ್ ಎಕ್ಸಾಮ್ ಬರುತ್ತೆ. ಅಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತ ಬರ್ತೈತಿ. ಸೊ ಅದನ್ನ ನೀವು ಪಾಸ್ ಆದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ಬೋದು ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಾವು ಈ ಕೋರ್ಸ್ ಅನ್ನ ಎಷ್ಟು ವರ್ಷ ಕಲಿಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಇದರ ಡ್ಯೂರೇಷನ್ ಆಗಿರ್ತೈತಿ. ಅದರ ಜೊತೆಗೆ ಇದನ್ನ 6 ಸೆಮಿಸ್ಟರ್ ಆಗಿ ಡಿವೈಡ್ ಮಾಡಿರ್ತಾರೆ ಅಥವಾ ಸ್ಪ್ಲಿಟ್ ಮಾಡಿರ್ತಾರೆ. ಓಕೆ, ಅಂದ್ರೆ ಪ್ರತಿ ವರ್ಷಕ್ಕೂ ಕೂಡ 2 ಸೆಮಿಸ್ಟರ್ ಅಂತ ಸ್ಪ್ಲಿಟ್ ಮಾಡಿದಾರ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ, ಈ ಕೋರ್ಸ್ ಅನ್ನ ಮಾಡ್ಬೇಕಾದ್ರ ನಮ್ಮ ಫೀಸ್ ಸ್ಟ್ರಕ್ಚರ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ನಮ್ಮ ಫೀಸ್ ಸ್ಟ್ರಕ್ಚರ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 30,000 ಇಂದ 2 lakh ಟೋಟಲ್ ಅವರೇಜ್ ನಮ್ದು ಫೀಸ್ ಆಗಿರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನೋಡ್ಬೋದ್ರಿ, ಅಥವಾ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಫೇಸ್ ಮಾಡ್ಬೋದು, ಏನ್ ಸಿಲೆಬಸ್ ಇರ್ತೈತೆ ಅಂತ ಕೇಳ್ಬೋದು ನೀವು. ಸೊ ಇದರ ಸಿಲೆಬಸ್ ನಾನು ಮೊದಲೇ ಹೇಳಿರೋ ಪ್ರಕಾರ ಬ್ಲೆಂಡ್ ಆಗಿರೋದು ಎದ್ರ ಮೇಲೆ ಅಂತಂದ್ರೆ, ಅನಿಮಲ್ಸ್ ಗಳ ಲೈಫ್ ಸೈಕಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಅದು ಅನಾಟಮಿ ಯಾವ ತರ, ಅದರ ಫಿಸಿಯಾಲಜಿ ಏನು, ಅದರ ಒಂದು ವೈಲ್ಡ್ ಲೈಫ್ ಒಳಗಡೆ ಯಾವ ತರ ಸರ್ವೈವ್ ಆಗ್ತದೆ, ಅದ್ರ ಬಗ್ಗೆನೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಿರುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಇದ್ರೊಳಗಡೆ ಬರುವಂತಹ ಒಂದಿಷ್ಟು ಬೇಸಿಕ್ ಸಬ್ಜೆಕ್ಟ್ ಗಳು ಯಾವ ಅಂತ ಹೇಳಿ ನೋಡೋಣ ಈಗ. ಇದರಲ್ಲಿ ಬರುವಂತಹ ಮೊದಲನೇ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ನಾನ್ ಕಾರ್ಡಿಯೇಟ್ ಅಂತ ಬರ್ತೈತಿ. ಆಮೇಲೆ ಇಲ್ಲಿ ಆ ಒಂದು ಪ್ರಿನ್ಸಿಪಲ್ ಆಫ್ ಆಂಕಾಲಜಿ ಅಂತ ಬರ್ತೈತಿ. ಆಮೇಲೆ ಅಬಿಲಿಟಿ ಟು ಎನ್ಹಾನ್ಸ್ಮೆಂಟ್ ದ ಕೋರ್ಸ್ ಅಂತ ಬರ್ತೈತಿ. ಅದಾದ್ಮೇಲೆ ನಾವಿಲ್ಲಿ ಜುವಾಲಜಿ ಅನ್ನೋ ಒಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಕೂಡ ಕಲಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ತಾವ ಅಂತಂದ್ರೆ ಸೆಲ್ ಬಯಾಲಜಿ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರ್ಬೋದು, ಡೈವರ್ಸಿಟಿ ಆಫ್ ಕಾರ್ಡಿಯೇಟ್ ಆಗಿರ್ಬೋದು, ಆಮೇಲೆ ಫಿಸಿಯಾಲಜಿ ಆಫ್ ಅನಿಮಲ್ಸ್ ಆಗಿರ್ಬೋದು. ಅದಾದ್ಮೇಲೆ ನಾವಿಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಮಾಡ್ತೀವಿ. ಆಮೇಲೆ ಬಯೋಕೆಮಿಸ್ಟ್ರಿ ಅಂತ ಕಲಿತೀವಿ, ಮಾಲಿಕ್ಯುಲರ್ ಬಯಾಲಜಿ ಆಗಿರ್ಬೋದು, ಪ್ರಿನ್ಸಿಪಲ್ ಆಫ್ ಜೆನೆಟಿಕ್ಸ್ ಆಗಿರ್ಬೋದು, ಡಿಸಿಪ್ಲಿನ್ ಸ್ಪೆಸಿಫಿಕ್ ಆಗಿರುವಂತಹ ಎಲಿಮೆಂಟ್ಸ್ ಗಳ ಬಗ್ಗೆ ಕಲಿತೀವಿ. ಇದ್ರೊಳಗಡೆ ಎಷ್ಟೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ. ಅದ್ರ ಜೊತೆಗೆ ಇನ್ನು ಕೊನೆ ವರ್ಷ ಒಳಗಡೆ ನಮ್ಗೆ ಈ ಫೀಲ್ಡ್ ವರ್ಕ್ ಒಳಗಡೆ ಪ್ರಾಜೆಕ್ಟ್ ಗಳು ಕೂಡ ನಾವು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗ್ತದೆ. ಸೊ ಇನ್ನ ಲಾಸ್ಟಿಗೆ ಏನಪ್ಪಾ ಅಂದ್ರೆ ಪ್ರಾಕ್ಟಿಕಲ್ ಕೂಡ ಇರ್ತೈತಿ ನಿಮ್ಗೆ ಇದ್ರೊಳಗಡೆ. ಏನ್ ಪ್ರಾಕ್ಟಿಕಲ್ ಅಂದ್ರೆ ಜುವಾಲಜಿ ಪ್ರಾಕ್ಟಿಕಲ್. ಸೊ ಜುವಾಲಜಿ ಪ್ರಾಕ್ಟಿಕಲ್ ಒಳಗಡೆ ನಾವು ಅನಿಮಲ್ ನ ಯಾವ ತರ ಕೇರ್ ಟೇಕಿಂಗ್ ಮಾಡ್ತೀವಿ ಅನ್ನೋದನ್ನ ಕಲಿತೀವಿ. ಸೊ ಅದರ ಬಿಹೇವಿಯರ್ಸ್ ಏನಿರುತ್ತೆ, ಅದರ ಒಂದು ಅನಾಟಮಿ ಇರ್ತದೆ, ಅದರ ಫಿಸಿಯಾಲಜಿ ಇರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನಾವು ಇದ್ರೊಳಗಡೆ ಕಲಿತೀವಿ. ಓಕೆ,
ಸೊ ಇದು ನಿಮ್ಗೆ ಸಬ್ಜೆಕ್ಟ್ ಗಳ ಮಾಹಿತಿ ಆಯ್ತು. ಇನ್ನ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳು ಇರ್ತಾವ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಗಳು ಏನಿರ್ತಾವ ಅಂತ ನೋಡೋಣ ಈಗ ಮೊದಲಿಗೆ. ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಆಗಿ ಕೆಲಸ ಮಾಡಬಹುದು, ಆಂಕೊಲಾಜಿಸ್ಟ್ ಆಗಿ ಕೆಲಸ ಮಾಡಬಹುದು, ಅನಿಮಲ್ ಕೇರ್ ಟೇಕರ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಜುವಾಲಜಿಸ್ಟ್ ಅಥವಾ ಜೂ ಮ್ಯಾನೇಜರ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಎನ್ವೈರ್ಮೆಂಟಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಬಹುದು. ಆಮೇಲೆ ಡಾಟಾ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಒಳಗಡೆ ಕೂಡ ಕೆಲಸ ಮಾಡಬಹುದು. ಎನಿಮಲ್ಸ್ ಗೆ ಸಂಬಂಧಪಟ್ಟಿರುವಂತಹ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳು. ಓಕೆ, ಸೊ ಈ ತರ ನಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟಿಗಳು ಇರ್ತಾವು. ಅದಾದ್ಮೇಲೆ ನಾವಿಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಈ ವೈಲ್ಡ್ ಲೈಫ್ ಒಳಗಡೆ ನೀವು ಒಂದು ಪಾರ್ಕ್ ಗಳು ಇರ್ತಾವಲ್ಲ ಅದ್ರೊಳಗಡೆ ಕೂಡ ಎಂಪ್ಲಾಯಿ ಕೆಲಸ ಮಾಡಬಹುದು. ಆ ತರ ಕೂಡ ನಿಮ್ಗೆ ಜಾಬ್ ಅಪಾರ್ಚುನಿಟಿ ಇರ್ತಾವ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದಿರ ನಾವು, ಇದ್ರೊಳಗಡೆ ಸ್ಯಾಲರಿ ಸ್ಕೇಲ್ ಏನಿರ್ತೈತಿ ನಮಗ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ಇದ್ರೊಳಗಡೆ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 35 ಇಂದ 40K ನಿಮ್ದು ಪರ್ ಮಂತ್ ಫ್ರೆಶರ್ ಆಗಿ ಜಾಯ್ನ್ ಆದಾಗ ನಿಮ್ಮ ಸ್ಯಾಲರಿ ಸ್ಕೇಲ್ ಇರ್ತೈತಿ. ಅದಾದ್ಮೇಲೆ ನಿಮ್ಮ ಇನ್ಕ್ರಿಮೆಂಟ್ ಆದಂಗ ನಿಮ್ಮ ಒಂದು ಸ್ಕಿಲ್ ಗಳ ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಮ ಸ್ಯಾಲರಿ ಅಪ್ರಾಕ್ಸಿಮೇಟ್ಲಿ 50K ಇಂದ 80K ಪರ್ ಮಂತ್ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಡಿಪೆಂಡಿಂಗ್ ಆನ್ ದ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸ್ಕಿಲ್ ಗಳ ಮೇಲೆ ಡಿಪೆಂಡ್ ಆಗಿರ್ತದ. ಸೊ ಇದು ನಿಮ್ಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಅಂದ್ರೆ ಈ ಒಂದು BSc ಕೋರ್ಸಿನ ಬಗ್ಗೆ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದಿರು ನಾವು, ಇದ್ರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರ ಸ್ಯಾಲರಿ ಸ್ಕೇಲ್ ಹೇಳಿದ್ರಿ. ನಾವೇನಾದ್ರೂ ಇದ್ರೊಳಗಡೆ ಹೈಯರ್ ಎಜುಕೇಶನ್ ಮಾಡ್ಬೇಕಾದ್ರ ಇದ್ರೊಳಗಡೆ ಅವಕಾಶ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆನೂ ಕೂಡ ನಿಮ್ಗ ಹೈಯರ್ ಎಜುಕೇಶನ್ ಅದು ಆಪ್ಷನ್ಸ್ ಗಳು ಇರ್ತಾವು. ಏನೆಲ್ಲ ಆಪ್ಷನ್ಸ್ ಗಳಪ್ಪ ಅಂತ ಹೇಳಿ ಈಗ ನೋಡೋಣ. ಮೊದಲಿಗೆ ಇದ್ರೊಳಗೆ ನೀವೇನ್ ಹೈಯರ್ ಎಜುಕೇಶನ್ ಮಾಡ್ಬೋದು ಅಂತಂದ್ರ MSc ಇನ್ ಜುವಾಲಜಿ ಅಂತ ಮಾಡಬಹುದು. ಆಮೇಲೆ MSc ಇನ್ ಬಯೋಟೆಕ್ನಾಲಜಿ ಅಂತ ಮಾಡಬಹುದು. ಅದಾದ್ಮೇಲೆ MSc ಇನ್ ಬಯೋ ಇನ್ಫಾರ್ಮೇಟಿವ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ MSc ಇನ್ ವೈಲ್ಡ್ ಲೈಫ್ ಸೈನ್ಸ್ ಬಗ್ಗೆನೂ ಕೂಡ ನೀವು ಆ ಒಂದು ಎಜುಕೇಶನ್ ಮಾಡಬಹುದು. ಸೊ ಈ ತರ ನಿಮ್ಗೆ ಹೈಯರ್ ಎಜುಕೇಶನ್ ಕೂಡ ಅವಕಾಶಗಳು ಇರ್ತಾವು. ಸೊ ಇದಾಗಿತ್ತು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಇನ್ ಜುವಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಇದೊಂದು ಲೈಫ್ ಸೈನ್ಸ್ ಕೋರ್ಸ್ ಆಗಿರ್ತದೆ. ಯಾರೆಲ್ಲ ವಿದ್ಯಾರ್ಥಿಗಳು ಲೈಫ್ ಸೈನ್ಸ್ ಕೋರ್ಸ್ ಅನ್ನ ಸರ್ಚ್ ಮಾಡ್ತಿರ್ತಿರಲ್ಲ, ಸೊ ಅವರಿಗೆ ಇದು ಬಹಳಷ್ಟು ಹೆಲ್ಪ್ ಆಗ್ತದೆ. ಅದೇ ರೀತಿ ನಿಮಗೇನಾದ್ರೂ ಡೌಟ್ ಇತ್ತಂತಂದ್ರ ಈ ವಿಷಯದ ಬಗ್ಗೆ ಅಥವಾ ಈ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಗಳನ್ನ ಮಾಡಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಅದೇ ರೀತಿ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಜುವಾಲಜಿ ಕೋರ್ಸಿನ ಬಗ್ಗೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇರ್ತಿರಲ್ಲ, ಈ ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.